ಏನು ವಕಾಲತ್ ವಹಿಸ್ಕೊಂಡು ಕರ್ಕೊಂಬಂದಿದ್ಯಾ? ಹಂಗಲ್ಲ ಕಣವಿ, ಮುಖ್ಯವಾದ ವಿಷಯ ಮಾತಾಡಕ್ಕೆ ಅಕ್ಕನು ಬಾವನು ಬಂದವ್ರೆ. ಸುಮಾ, ಈಡ್ ದಿನ ನೀನು ಆಡಿರೋ ನಾಟಕಕ್ಕೆಲ್ಲ ಅಂತೆ ಆಡೋ ಸಮಯ ಬಂದೈತೆ. ಬಾ ಹೋಗಮ್ಮ. ಎಲ್ಲಿಗೆ? ಎಲ್ಲಿಗೆ ಅಂತ ಹೋದ್ಮ್ಯಾಗ ಗೊತ್ತಾಯ್ತದೆ. ಬಾರವಿ. ನಾನು ಎಲ್ಗೂ ಬರಲ್ಲ. ಸಚಿನ್ ಕಾಣಿಸ್ತಾ ಇಲ್ಲ ಸುಮಾ. ನೀನ್ ಒಪ್ಕೊಂಡಿಲ್ಲ ಅಂತ ಅವನೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅದ್ ನಿಂತಲೆ ಮೇಲೆ ಬರುತ್ತೆ. ಅದಕ್ಕಿಂತ ಮುಂಚೆ ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ಬೇಕು. ಬಾ ಹೋಗೋಣ. ಅಲ್ಲ, ಸಚಿನ್ ಕಾಣಿಸ್ಲಿಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿ? ನೀವೆಲ್ರೂ ಸೇರಿ ಯಾಕೆ ನನ್ ತಲೆ ತಿಂತಿದ್ದೀರಾ? ಅವನಿವತ್ತು ಕಾಣ್ದೇ ಇರೋದಕ್ಕೆ ನೀನೇ ಕಾರಣ. ನೀನು ಅವನ ಮದ್ವೆ ಆಗಿದ್ರೆ ಇಟ್ಟೆಲ್ಲ ಆಯ್ತಾನೆ ಇದ್ದಿಲ್ಲ. ಎಲ್ರೂ ಸೇರ್ಕೊಂಡು ಹೊಸ ನಾಟಕ ಶುರು ಮಾಡಿದ್ರಾ? ನಾನ್ ಕಾಣ್ತಿಲ್ಲ ಅಂತ ಸುಳ್ಳು ಹೇಳೋದಕ್ಕೆ ಆ ಸಚಿನ್ ಹೇಳದ್ನಾ? ಸಚಿನ್ ಯಾಕೆ ಸುಮಾ ಸುಳ್ಳು ಹೇಳಿ ಅಂತ ಹೇಳ್ತಾನೆ? ಅವ್ನ್ ಕೆಲ್ಸ ಸಾಧಿಸ್ಕೋಬೇಕಲ್ಲ, ಅದಕ್ಕೆ. ಇತ್ತೀಚೆಗೆ ಅವ್ನ್ ಬರೀ ನಾಟಕನೇ ಆಗೋಯ್ತು. ಹಂಗಲ್ಲ ಕಣವಿ, ದಿಟ್ಟವಾಗ್ಲೂ ನಿನ್ನೆ ರಾತ್ರಿಯಿಂದ ಎಲ್ಲೂ ಕಾಣ್ತಿಲ್ಲ. ಯಾಕೆ ಪದೇ ಪದೇ ಅದೇ ವಿಷಯ ಹೇಳಿ ನಂಗೆ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ಯಾರು ಎಲ್ಲಿ ಹೋದ್ರೆ ನನ್ಗೇನು? ಆ ಸಚಿನ್ಗೂ ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ನಾನು ಹೇಳಾಯ್ತಲ್ವಾ? ಸುಮ್ನೆ ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೀವು ಹೋಗಲ್ಲ ಅಲ್ವಾ? ಸರಿ ಬಿಡಿ, ನಾನೇ ಹೋಗ್ತೀನಿ. ಸುಮಾ ಸುಮಾ ಸುಮಾ, ಏನ್ರಿ ಇವಳು ಹೀಗೆ ಹೇಳೋಗ್ಬಿಟ್ಲು? ಹಿಂಗೆ ಕಣಕ, ಯಾವಾಗ ಕೇಳಿದ್ರು ಸಚಿನ್ ಬಗ್ಗೆ ಮನ್ಸಲ್ಲಿ ಪ್ರೀತಿ ಇದ್ರು ಇಲ್ಲ ಅಂತಾನೆ ಹೇಳ್ತಾಳೆ. ಇವತ್ತೇನೇ ಆದ್ರೂ ಬಿಡೋದ್ ಬೇಡಕಲ್ಲ. ಸುಮ್ಮನೆ ಹಿಂಗಾದ್ರೂ ಮಾಡೋ ಅವನ್ ಕರ್ಕೊಂಡೋಗಿ ಸತ್ಯನ ಹೊರಗೆ ಬರಂಗ್ ಮಾಡ್ಲೇಬೇಕು. ಸರಿ ಬನ್ನಿ.